ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ವಲ್ಪ ಗಿಡಗಳನ್ನು ತಂದಿದ್ದೆ. ಯಾರ್ದೋ ಮನೆಗೆ ಹೋಗಿದ್ದೆ. ಅಲ್ಲಿ ನಾನು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳಿದೆ. ಅಯ್ಯೋ ತೊಗೊಂಡೋಗಿ ಹಾಕಿ, ನಿಮ್ಮ ಹತ್ರ ಜಾಸ್ತಿ ಗಿಡಗಳಿದೆ ಬೆಳೆಸಿ ಅಂತ ಹೇಳಿ ಕೊಟ್ಟರು. ನಾನು ಹೊಸ್ದಾಗಿ ತಂದಿರೋದಕ್ಕೆ ಇವನು ಎಲ್ಲ ಸ್ಮೆಲ್ ಮಾಡಿ ಮಾಡಿ ನೋಡ್ತಿದ್ದಾನೆ. ನಾನು ತಂದಿದ್ದು ನಿನ್ನೆ ಫುಲ್ಲು ಎಲ್ಲ ಗಿಡಗಳನ್ನು ಕಟ್ ಮಾಡಿ ಸಿಕೆಚರಲ್ಲಿ ಹಾಕಿದ್ದೆ. ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದು ಬರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ, ನೆಡೋಣ, ಬಿಸಾಡೋದು ಬೇಡ ಅಂತ ಹೇಳಿ ಎಲ್ಲನೂ ಒಂದು ಬೌಲ್ಗೆ ನೀರು ಹಾಕಿ, ನೀರೊಳಗಡೆ ಎಲ್ಲ ಬೇರನ್ನು ಹಾಕಿ ನೆನೆಸಿಟ್ಟಿದ್ದೆ. ಆ್ಯಕ್ಚುಲಿ ನಿನ್ನೆ ಸಂಜೆ ತಂದಿದ್ದಕ್ಕೆ ಇವತ್ತು ಸಂಜೆ ನೆಡ್ತಾ ಇದ್ದೀನಿ. ಆ ಥರ ಮಾಡ್ಕೊಂಡಿರೋದು. ಮೊನ್ನೆ ತಂದೆ, ನಿನ್ನೆ ಹಾಕಿದ್ದು ಎಲ್ಲ ಗಿಡಗಳನ್ನು. ಇದು ಸಿಂಗಲ್ ಪೆಟಲ್ಸ್ದು ದಾಸವಾಳ, ಅಂದರೆ ಡಾರ್ಕ್ ಪಿಂಕು. ಅದು ಪೆಟಲ್ಸು ಸ್ವಲ್ಪ ಮಂದವಾಗಿದೆ, ತುಂಬ ಚೆನ್ನಾಗಿದೆ. ಅವ್ರ ಮನೆ ಹತ್ರ ತುಂಬ ಬಿಟ್ಟಿತ್ತು ದಾಸವಾಳ, ಹಾಗಾಗಿ ತುಂಬ ಚೆನ್ನಾಗಿದೆ. ಅದು ನನ್ನ ಹತ್ರ ಇಲ್ಲ ಅಂತ ಅಷ್ಟೇ ಹೇಳಿದೆ ನಾನು. ಹಂಗಂದಿದ ತಕ್ಷಣ ಕಟ್ ಮಾಡಿಕೊಟ್ರು. ಮತ್ತು ಇದು ಸೇವಂತಿಗೆ. ನನ್ನ ಹತ್ರ ಬೇರೆ ಕಲರ್ ಇತ್ತು, ಈ ಕಲರ್ ಇರಲಿಲ್ಲ. ಹಾಗಾಗಿ ಅವರು ತುಂಬ ಹಾಕ್ಕೊಂಡಿದ್ರು ಮನೆ ಮುಂದೆ. ಅವರು ನೆಲಕ್ಕೆ ಹಾಕಿದ್ರಿಂದ ಗಿಡಗಳೆಲ್ಲವೂ ತುಂಬಾ ಚೆನ್ನಾಗಿತ್ತು. ಅವರು ಹೇಳ್ತಾಯಿದ್ರು ಕನಕಾಂಬರ ಗಿಡ ತರಿಸಿ ಹಾಕಬೇಕು ಅಂತ ಅಂದ್ಕೊಂಡ್ರಂತೆ. ಆಮೇಲೆ ಏನು ಬೇಡ ಅಂತ ಹೇಳಿ ಅವರೇ ಒಟ್ಲು ಬಿಟ್ಟು ಎಲ್ಲರಿಗೂ ಕೊಟ್ಟಿದ್ದಾರೆ. ಇಷ್ಟಿಷ್ಟು ದೊಡ್ಡದಾಗಿದೆ. ಎಷ್ಟೊಂದು ಗಿಡಗಳು ಹಾಕಿದ್ದಾರೆ ಅಂದರೆ ತುಂಬ ಗಿಡಗಳಿದೆ. ದಾಸವಾಳ, ಮರ್ಗ, ವೀಳ್ಯದೆಲೆ, ಸೇವಂತಿಗೆ, ಕನಕಾಂಬರ, ರೋಸು, ಮಲ್ಲಿಗೆ ಎಲ್ಲ ತುಂಬ ಇತ್ತು. ತುಂಬಾ ಚೆನ್ನಾಗಿತ್ತು. ಅವ್ರ ತೋಟ ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ, ಇಷ್ಟು ಇವತ್ತಿನ ಕೆಲಸ ಮುಗಿಸ್ಬೇಕು, ಇಲ್ಲ ಗಿಡ ಉಳಿಸ್ಕೋಬೇಕಲ್ಲ. ಹಾಗಾಗಿ ಗಿಡ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬರೋಣ. ನೆಟ್ಟ ಗಿಡಕ್ಕೆ ನೀರು ಹಾಕಬೇಕಂತೆ ತಕ್ಷಣವೇ, ಇಲ್ಲಾಂದರೆ ಏನೋ ಅದು ಶಾಪ ಹಾಕುತ್ತೆ ಅಂತ ಆವಾಗ ಹೇಳ್ತಾಯಿದ್ರು. ನಮ್ಮ ಅಜ್ಜಿ ಹೇಳೋರು ಯಾವಾಗಲೂ, ನೆಟ್ಟ ಗಿಡಕ್ಕೆ ನೀರು ಹಾಕಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಅಂತ. ಹಾಗಾಗಿ ಈಗ ಎಲ್ಲ ನೆಟ್ಬಿಟ್ಟು ಇದೆಲ್ಲ ದಾಸವಾಳ ಕಡ್ಡಿನಲ್ಲಿ ನಾನು ಮೊದಲಿಗೆ ಎಲೆಗಳೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಅಂದರೆ ಅಷ್ಟೊಂದು ತುಂಬಾ ಎಲೆ ಇತ್ತು. ಅದಕ್ಕೆ ಬುಷಿಯಾಗಿತ್ತು ದಾಸವಾಳ ಗಿಡ. ನೋಡ್ತಾ ಇರ್ಬೋದು ನೀವೇ, ಒಂದು ಕಡ್ಡಿಲಿ ಎಷ್ಟೆಷ್ಟು ಒಂದು ಕಡೆಯಿಂದ ಇದೆ, ಅಷ್ಟೊಂದು ಎಲೆಗಳಿದೆ. ಹಾಗಾಗಿ ಎಲ್ಲ ಕಟ್ ಮಾಡೋದೆಲ್ಲ ಸ್ವಲ್ಪ ನಿಧಾನ ಆಯಿತು. ಎಲ್ಲವನ್ನು ನೀಟಾಗಿ ಕಟ್ ಮಾಡಬೇಕು, ಯಾಕೆಂದರೆ ನೋವು ಮಾಡಬಾರ್ದು ಕಡ್ಡಿಗೆ. ಒಂಚೂರು ನೋವು ಮಾಡಿದ್ರೆ ಇದು ಒಣಗೋಗಿತ್ತು. ತೋರಿಸ್ಲಿಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ ಅದು. ಹಾಗಾಗಿ ಸೈಡಿಗಿಟ್ಟು ನನ್ನ ಹತ್ರ ಮೊದಲು ಪಾಟ್ಗೆ ಹಾಕಿದ್ದೆ. 2 ಕನಕಾಂಬರ ಗಿಡ ಹಾಕಿದ್ದೆ 2 ಪಾಟಲ್ಲಿ. ಅದು ಖಾಲಿ ಇತ್ತು, ಒಣಗೋಗಿತ್ತು. ಹಾಗಾಗಿ ಆ ಕನಕಾಂಬರ ಗಿಡನ ಅದಕ್ಕೇ ಹಾಕಿಬಿಟ್ಟೆ. ನಾನೇನು ಬೇರೆ ಇದು ಮಾಡಿ ಮಿಕ್ಸ್ ಮಾಡಿ ಗೊಬ್ಬರ ಮಿಕ್ಸ್ ಮಾಡಿ ಏನೂ ಹಾಕಿಲ್ಲ. ಹಾಗೆ ಡೈರೆಕ್ಟ್ ಅದನ್ನು ನೆಟ್ಟೆ. ಆಮೇಲೆ ಇಲ್ಲೂ ಹಾಗೆ ಆಗಿತ್ತು. ಸೇವಂತಿಗೆ ಗಿಡ ನೆಟ್ಟೆ ಒಣಗೋಗ್ಬಿಟ್ಟಿತ್ತು. ಒಂದು ಬೇರೆದು ನನ್ನ ಹತ್ರ ಇದ್ದಿದ್ದ ಕಲರೇ ಹಾಕಿದ್ದೆ, ಆದರೂ ಒಣಗೋಗಿದ್ದರಿಂದ ಆ ಪಾಟ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ತುಂಬ ಸಂಜೆನೇ ಆಗಿಬಿಟ್ಟಿತ್ತು ನಾನು ಹಾಕೋಷ್ಟರಲ್ಲಿ. ಆದರೂ ಸ್ವಲ್ಪನೂ ಬಾಡಿರಲಿಲ್ಲ. ಪಿಂಕ್ ಕಲರು ತುಂಬಾ ಚೆನ್ನಾಗಿದೆ. ಎಷ್ಟೆಷ್ಟು ಅಗಲ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ಇದು ಸೇವಂತಿಗೆ, ಒಂಥರ ಸೇವಂತಿಗೆ ಹೂ ನೆಡ್ತಾ ಇದ್ರೇ ಒಂಥರ ಗಮ್ ಅಂತಿರುತ್ತೆ. ಸೇವಂತಿಗೆ ಹೂ ಸ್ಮೆಲ್ಲೇ ಒಂಥರ ಚೆನ್ನಾಗಿದೆ. ನೆಕ್ಸ್ಟು ದಾಸವಾಳ ಕಟಿಂಗ್ಸ್ ಹಾಕೋಣ. ಸ್ವಲ್ಪ ಓರೆಗೆ ಹಾಕೋಣ, ಅಂದರೆ ಒಂದು ಸ್ವಲ್ಪ ಮಲಗಿಸ್ದಂಗಿರಬೇಕು ಅಂತ ಹೇಳಿ ಹಾಕ್ತಾಯಿದ್ದೀನಿ. ಮಣ್ಣು ಇದು ತುಂಬಿಸಿಟ್ಟಿದ್ದೆ. ಯಾವಾಗಲೂ ನಾನು ಮುಂಚೆನೇ ಯಾವುದಾದ್ರೂ ಕಟಿಂಗ್ಸು ಗಿಡಗಳು ತರ್ತಾ ಇರ್ತೀನಿ ಅಂತ ಹೇಳಿ ಮಣ್ಣೆಲ್ಲ ವೇಸ್ಟ್ ಮಾಡದೆ ಹಾಗೆ ಇಡ್ತೀನಿ. ಈ ರೀತಿ ಸ್ವಲ್ಪ ಸ್ಲೀಪಿಂಗ್ ಲೈನ್ ಟೈಪ್ ಒಂದು ಸ್ವಲ್ಪ ಆ ಥರ ನೆಡೋಣ ಅಂದ್ಬಿಟ್ಟು ಎಲ್ಲ ಎಲೆನೂ ನಾನು ಕಟ್ ಮಾಡಿಲ್ಲ. ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಸ್ವಲ್ಪ ಚಳಿ ಇರೋದ್ರಿಂದ ಗಿಡ ಬರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಅಂತ ಹೇಳಿ ಈ ಥರ ನೆಟ್ಟಿದ್ದೀನಿ. ಮಣ್ಣು ಲೂಸ್ ಇದೆ. ತುಂಬ ಗಟ್ಟಿ ಇದ್ದಾಗ ಕಡ್ಡಿನ ಮೇಲಿಂದ ಹಮ್ಕಿದ್ರೆ ಕಡ್ಡಿ ಹೋಗ್ಬಿಡತ್ತೆ, ಬರಲ್ಲ. ಇದು ಗೊತ್ತಿಲ್ಲ, ಬಿಸಾಡೋದು ಬೇಡ ಅಂತೇಳಿ ಬಲ್ತಿದೆ. ಬಂದರೆ ಈ ಕಡೆ ಎಲ್ಲ ಚಿಗುರ್ಕೊಂಡು ಬರಲಿ ಅಂತ ಹೇಳಿ ನೆಟ್ಟಿದ್ದೀನಿ. ನೋಡೋಣ, ಅದು ಬರಲಿ ಅನ್ನೋದು ನನ್ನ ಆಸೆ. ಇವಾಗ ಫುಲ್ಲು ನೆಟ್ಟು ಗಿಡಕ್ಕೆ ನೀರು ಹಾಕ್ಬಿಡೋಣ ಫಸ್ಟು, ಇಲ್ಲಾಂದರೆ ಎಲ್ಲ ಬಾಡೋಗುತ್ತೆ. ನೀರಲ್ಲಿ ಇಟ್ಟಿದ್ನಲ್ಲ, ಏನು ಎಲೆ ಏನು ಬಾಡಿಲ್ಲ. ಅದಕ್ಕೆ ಈಗ ಒಂದು ಸ್ವಲ್ಪ ಹಾಕಿಬಿಟ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ
ಹಾಕ್ತಾಯಿದ್ದೀನಿ. ಅಂದರೆ ನಾನು ಯಾವಾಗಲೂ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಖಾಲಿ ಪಾಟ್ಗೆ ಮಣ್ಣು ತುಂಬಿಸಿ ಇಟ್ಟಿರ್ತೀನಿ. ಯಾಕೆ ಅಂದರೆ ಏನಾದರೂ ಗಿಡ ತಂದರೆ ಸಡನ್ನಾಗಿ ನೆಡಲಿಕ್ಕೆ ಮಣ್ಣು ಹುಡ್ಕೋದು ಆವಾಗ ಬೇಡ ಅಂತ ಹೇಳಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ, ಹಾಗಾಗಿ ರಿಸ್ಕ್ ಆಗಲ್ಲ ನನಗೆ. ತಕ್ಷಣ ತಂದಿದ್ದ ತಕ್ಷಣ ನೆಡ್ಬೋದು. ಅವತ್ತು ಸಂಜೆ ತಂದಲ್ವ, ಹಾಗಾಗಿ ನೆಟ್ಟಿರಲಿಲ್ಲ ಅಷ್ಟೇ. ಇವಾಗ ನೆಟ್ಟೆ. ಇವನಂತೂ ನಾನು ಒಳಗಡೆ ಹೋಗೋವರೆಗೂ ಹೋಗೋದೇ ಇಲ್ಲ, ಇಲ್ಲೇ ಇರ್ತಾನೆ. ಆಮೇಲೆ ಇದು ಒಂದು ಕೊಟ್ಟರು, ಪಾಟೇ ಕೊಟ್ಬಿಟ್ರು ನನಗೆ. 2 ಕನಕಾಂಬರ ಗಿಡ ಇದೆ ಮತ್ತು ಸುಗಂಧರಾಜ ನಾನು ಸುಮಾರು ಸಲ ತಂದು ಹಾಕಿದೆ, ನನಗೆ ಹೂ ಬಿಟ್ಟಿರಲಿಲ್ಲ. ನೋಡೋಣ, ಇದನ್ನು ಪಾಟ್ ಸಮೇತ ಕೊಟ್ಟಿದ್ದಾರೆ. ನೆಡೋಣ ಅಂತ ನೆಡೋದೇನು ಬೇಡ, ಕನಕಾಂಬರ ಗಿಡ ತೆಗೆದುಬಿಟ್ಟು ಫ್ರೀ ಇದ್ದಾಗ ಹಾಕ್ಕೊಳ್ಳೋಣ ಬೇರೆ ಪಾಟ್ಗೆ, ಈಗ ಸದ್ಯಕ್ಕಿರಲಿ ಅಂತ ಹೇಳಿ ಕೊಟ್ಟೆ, ಇಟ್ಬಿಟ್ಟೆ ಹಾಗೆ. ನನಗಂತೂ ತುಂಬ ಖುಷಿ ಆಯಿತು, ಪಾಟೇ ಕೊಟ್ಬಿಟ್ರು ಅವರು. ನಾನು ಹಾಗೆ ಎಲ್ಲರಿಗೂ ಕೊಡ್ತಾ ಇರ್ತೀನಿ. ಇದು ಮನೆ ಒಳಗಡೆ ಇಡುವಂಥದ್ದು. ಮನೆ ಒಳಗಡೆ ಇಟ್ಟರೆ ಬಿಸಿಲು ಏನು ಬೇಡ, ಅದಕ್ಕೆ ಸನ್ಲೈಟ್ ಏನು ಬೇಡ, ಹಾಗೆ ಬೆಳ್ಕೊಂಡು ಹೋಗುತ್ತೆ ಅದು. ತುಂಬ ರೀಪಾಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಅದು. ಇದು ಹ್ಯಾಂಗಿಂಗ್ ಪಾಟಲ್ಲಿ ಫುಲ್ಲು ನೆಲ ಮುಟ್ಟಿಸ್ತಾ ಇತ್ತು, ಅರ್ಧಕ್ಕೆ ಕಟ್ ಮಾಡಿದ್ದೀನಿ. ಇಲ್ಲೆಲ್ಲ ಫುಲ್ಲು ಗಾರ್ಡನ್ ಕ್ಲೀನ್ ಮಾಡಿಸ್ದೆ. ಗ್ರಾಸ್ ಎಲ್ಲ ತುಂಬ ಬೆಳ್ಕೊಂಡ್ಬಿಟ್ಟಿತ್ತು. ಗ್ರಾಸ್ ಜೊತೆಲಿ ಏನೇನೋ ಕಳೆ ಎಲ್ಲ ಬಂದಿತ್ತು, ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಆಗಿದೆ. ಹೀಗಿದೆ. ಇದೊಂದು ವೀಳ್ಯದೆಲೆ ಈ ಥರ ಇದೆ ನೋಡಿ, ಎಷ್ಟು ದೊಡ್ಡ ಎಲೆ ಇದೆ ಅಂತ. ಏನು ಕ್ಲಿಯರ್ ಇದೆ ಅಂದರೆ ಒಂದು ಮಧ್ಯ ಒಂದು ಸ್ವಲ್ಪನೂ ಕಿತ್ತೋಗಿಲ್ಲ, ಆ ರೀತಿ ಇಷ್ಟು ದೊಡ್ಡ ಎಲೆ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಸುಮಾರು ಹಾಗೆ ಬರ್ತಾ ಇರುತ್ತೆ ಈ ಗಿಡದಲ್ಲಿ. ಫುಲ್ಲು ಕ್ಲಿಯರ್ ಎಲೆ, ಕಿತ್ತೋಗಿರೋ ಎಲೆನೇ ಜಾಸ್ತಿ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಅದಂತೂ. ಇದು ಹ್ಯಾಂಗಿಂಗ್ ಪಾಟು ಸುತ್ತ ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ನಮಗೆ ಸ್ವಲ್ಪ ಜಾಸ್ತಿ ಬೆಳಕು ಬರ್ತಾ ಇದೆ ಇವಾಗ. ಮನೆ ಒಳಗಡೆಗೆ ವಿಂಡೋ ಇದೆಯಲ್ಲ, ವಿಂಡೋ ಪಕ್ಕ ಒಂಥರ ಬೆಳಕು ಜಾಸ್ತಿ ಬರ್ತಾ ಇದೆ ಇವಾಗ. ತುಂಬ ಪೊದೆ ಟೈಪ್ ಬೆಳ್ಕೊಂಬಿಟ್ಟಿತ್ತು, ಹಾಗಾಗಿ ಕಟ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಂತೂ ಫುಲ್ ಒಂದೇ ಪಾಟಲ್ಲಿ ಹಾಕಿರೋದು, ಫುಲ್ಲು ಬುಷಿಯಾಗಿ ಬಂದು ಫುಲ್ ಪಾಟ್ ತುಂಬ್ಕೊಂಬಿಟ್ಟಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.